ಸಿಟಿ ರವಿ ರಾಜ್ಯದ ಸಿಎಂ ಆಗ್ಬೇಕು, ಯೋಗಿ ಪ್ರಧಾನಿ ಆಗ್ಬೇಕು ಹೀಗಂತ ಗಣಪತಿ ಹುಂಡಿಯಲ್ಲಿ ಸಿಟಿ ರವಿ ಜಪ ಮಾಡಿದ್ದಾರೆ ಕೆಲವು ಭಕ್ತರು. ಧರ್ಮಸ್ಥಳವನ್ನ ಕಾಪಾಡಪ್ಪ ಅಂತ ಚೀಟಿಯನ್ನ ಬರೆದಿದ್ದಾರೆ. ಸಿಟಿ ರವಿ ಸಿಎಂ ಆಗ್ಬೇಕು, ನೋಡಿ ಇದು ಒಂದು ಪತ್ರ ಹಲವು ಬೇಡಿಕೆ ಅಂತ. ಕಾಪಾಡಪ್ಪ, ಸಿಟಿ ರವಿ ಸಿಎಂ ಆಗ್ಬೇಕು, ಯೋಗಿ ಪ್ರಧಾನಿ ಆಗಬೇಕು ಹೀಗಂತ ಕೆಲವೊಂದು ಬೇಡಿಕೆಗಳನ್ನ ಚಿಕ್ಕಮಗಳೂರಿನಲ್ಲಿ ಗಣಪನ ಹುಂಡಿಯಲ್ಲಿ ಹಾಕಿದ್ದಾರೆ. ಸುಮಾರು ಒಂದು ವಾರ 10 ದಿನಗಳ ಕಾಲ ಅಲ್ಲಿ ಗಣಪತಿ ಇಡ್ತಾರೆ. ವಿಪರೀತ ಜೋರು. ಈಗ ಗಣಪತಿಯನ್ನ ಬಿಟ್ಟಿದ್ದಾರೆ, ಬಟ್ ಹುಂಡಿಯನ್ನ ಎಣಿಸ್ಬೇಕಾದ್ರೆ ಇಂತಹ ಬೇಡಿಕೆ ಸಿಕ್ಕಿದೆ. ಗಣಪತಿಯಲ್ಲಿ ನಾನಾ ಬೇಡಿಕೆಗಳನ್ನ ಭಕ್ತರು ಇಟ್ಟಿದ್ದಾರೆ. ಮುಂದಿನ ಸಲ ಸಿಟಿ ರವಿ ಸಿಎಂ ಆಗಬೇಕು, ಯೋಗಿ ಪ್ರಧಾನಿ ಆಗಬೇಕು, ಧರ್ಮಸ್ಥಳ ಬುರುಡೆ ತನಿಖೆ ಸತ್ಯ ಹೊರಗೆ ಬರ್ಬೇಕು, ಇದರಲ್ಲಿ ಸೌಜನ್ಯಗೆ ನ್ಯಾಯ ಸಿಗಬೇಕು, ಧರ್ಮಸ್ಥಳ ಟಾರ್ಗೆಟ್ ಆಗಬಾರದು. ಕೆಲವೊಂದು ಜವಾಬ್ದಾರಿಯುತ ಒಂದಷ್ಟು ವ್ಯಾಖ್ಯಾನಗಳನ್ನ ಅಥವಾ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಗಣಪ ಕೃಪೆ ತೋರಿ ಅಂತ ಪತ್ರವನ್ನ ಬರೆದು ಬೇಡ್ಕೊಂಡಿದ್ದಾರೆ. ಆದ್ರೆ ಇದೇ ಸಿಟಿ ರವಿ ಅವರು ಮದ್ದೂರಿಗೆ ಹೋಗಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿ FIR ಹಾಕಿಸ್ಕೊಂಡಿದ್ದಾರೆ. ಇರ್ಲಿ ಪಾಪ ಅವರ ಅಭಿಮಾನಿಗಳು ಇದೀಗ ತಮ್ಮ ಬೇಡಿಕೆಗಳನ್ನ ವ್ಯಕ್ತಪಡಿಸಿರೋದನ್ನ ಗಮನಿಸ್ತಾ ಇದ್ದೀರಿ. ಓಕೆ, ಹೆಚ್ಚಿನ ಮಾಹಿತಿಯನ್ನ ನನ್ನ ಕಲಿಗೆ ಭರತ್ ನೀಡ್ತಾರೆ. ಭರತ್, ಬಹಳ ವಿಚಿತ್ರ ಬೇಡಿಕೆಗಳು. ಸಾಮಾನ್ಯವಾಗಿ ನಮಗೆ ಒಳ್ಳೇದಾಗ್ಲಿ, ದುಡಿಮೆ ಚೆನ್ನಾಗಾಗ್ಲಿ, ಆರೋಗ್ಯ ಇರಲಿ ಅಂತ ಕೇಳೋದು ನೋಡಿದೀವಿ. ರಾಜಕೀಯದಲ್ಲಿ ಇಂತಿಂತವ್ರು CM ಆಗ್ಲಿ PM ಆಗ್ಲಿ ಅಂತ ಕೇಳಿದ್ದಾರೆ. ಯಾರಿದು, ಯಾರಿದು ಅಂತ ಗೊತ್ತಾಗಲ್ಲ ಬಿಡಿ. ಈ ವಿಚಿತ್ರ ಬೇಡಿಕೆಗಳು ಹೇಗಿತ್ತು, ಏನ್ ಹೇಳ್ತಾರೆ ಜನ, ಅಲ್ಲಿನ ಜನ ಇದ್ರ ಬಗ್ಗೆ? ಖಂಡಿತ ವಿದ್ಯಾ, ಏನೋ ನಾವು ದೇವರಲ್ಲಿ ಸಾಮಾನ್ಯವಾಗಿ ಆರೋಗ್ಯ ಕೊಡ್ಲಿ, ಸಂಪತ್ತು ಕೊಡು, ಐಶ್ವರ್ಯ ಕೊಡು ಅಂತಕ್ಕಂಥ ನಿಟ್ಟಿನಲ್ಲಿ ದೇವರಲ್ಲಿ ಕೋರಿಕೆಯನ್ನ ಒಂದು ಬೇಡ್ಕೊಳ್ತೇವೆ. ಜೊತೆಗೆ ಸಾಕಷ್ಟು ಜನ ಆಯ್ಕೆ ಮಾಡಿಕೊಳ್ಳೋದು ಕೂಡ ಸಾಮಾನ್ಯ. ಏನೋ ಈ ಒಂದು ಓಕೆ, ನಿಮ್ಮ ಸಂಪರ್ಕ ಸಾಧ್ಯ ಆಗ್ತಿಲ್ಲ ಭರತ್. ನಾನು ನಿಮ್ಮನ್ನ ಪ್ರಯತ್ನಕ್ಕೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಇದು ಚಿಕ್ಕಮಗಳೂರಿನಲ್ಲಿ ಗಣೇಶನ ವಿಸರ್ಜನೆ ಸಂದರ್ಭದಲ್ಲಿ, ಅಂದ್ರೆ ಒಂದು ವಾರ 10 ದಿನಗಳ ಕಾಲ ಗಣಪತಿಯನ್ನು ಇಟ್ಟಿರ್ತಾರಲ್ಲ, ಅವಾಗ ಹುಂಡಿಯಲ್ಲಿ ಹಣ ಹಾಕ್ತಾರೆ ಒಳ್ಳೇದಾಗ್ಲಪ್ಪ ಅಂತ. ಅದ್ರ ಜೊತೆಗೆ ಕೆಲವೊಂದು ಬೇಡಿಕೆಗಳನ್ನು ಕೆಲವರು ಹಾಕ್ತಾರೆ. ಒಂದೊಂದ್ಸಲ ಬಾಳೆಹಣ್ಣಲ್ಲೆಲ್ಲ RCB ಈ ಸಲ ಕಪ್ ನಮ್ದೆ ಅಂತೆಲ್ಲ ಹಾಕವ್ರಲ್ಲ, ಹಂಗೆ ಸಿಟಿ ರವಿ CM ಆಗ್ಲಿ ಅಂತ ಹಾಕ್ಬಿಟ್ಟಿದ್ದಾರೆ. ಅವರೇ ಕ್ಷೇತ್ರದವರಲ್ವಾ, ಈ ಸಲ ಸೋತಿದ್ದಾರೆ ಪಾಪ. ಮುಂದಿನ ಸಲ ಅವರು ಗೆಲ್ಲಬೇಕು ಮತ್ತೆ CM ಆಗ್ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಚಿಕ್ಕಮಗಳೂರಿನ ಮಾಜಿ MLA, ಸದ್ಯ MLC ಆಗಿದ್ದಾರೆ BJPಯಲ್ಲಿ ಸಿಟಿ ರವಿ. ಆಮೇಲೆ UP CM ಅವ್ರನ್ನ ನೆನಪಿಸ್ಕೊಂಡಿದ್ದಾರೆ, ಯೋಗಿ ಆದಿತ್ಯನಾಥ್ ಅವ್ರನ್ನ. ಅದಾದ್ಮೇಲೆ ಧರ್ಮಸ್ಥಳದ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲದೂ ಒಬ್ಬರೇ ಬರೆದಿರೋದಲ್ಲ, ಒಬ್ಬೊಬ್ರು ಅಂತಹ ಬೇಡಿಕೆಗಳ ಈಡೇರಲಿ ಅನ್ನೋ ಕಾರಣಕ್ಕೆ ನೋಡಿ ಅಲ್ಲಿ ಕಾಣಿಕೆ ಎಣಿಸ್ಬೇಕಾದ್ರೆ ಈ ಚೀಟಿಗಳು ಸಿಕ್ಕಿದೆ. ಎಣಿಸುವಂಥವ್ರಿಗೆ ಒಂದ್ ರೀತಿ ಮನರಂಜನೆ, ಏನಪ್ಪಾ ಹಿಂಗೆಲ್ಲ ಬರೆದು ಹಾಕಿದಾರಲ್ಲ ಅಂತ. ಇರ್ಲಿ, ಇವ್ರ ಬೇಡಿಕೆಯನ್ನ ಗಣಪ ಅಥವಾ ವಿಘ್ನ ನಿವಾರಕ ಎಷ್ಟರ ಮಟ್ಟಿಗೆ ಈಡೇರಿಸ್ತಾನೆ ನೋಡೋಣ.